ಆದರೆ ನಾನೇನಾದರೂ ಓದೋದ್ರಿಂದ ಹೆಚ್ಚು ಲಾಭ ಅಂತ ಪ್ರೂವ್ ಮಾಡಿದ್ರೆ ನೀವು ನಾನು ಹೇಳ್ದಂಗೆ ಕೇಳಬೇಕು. ಏನು ಅಂದರೆ ನಿಮ್ಮ ಪ್ರಕಾರ ಅನುಭವನ ಅಥವಾ ವಿದ್ಯಾಭ್ಯಾಸನ ಅಂತ ಪಂದ್ಯ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಲ್ವರಾ? ಹಾಗೆ ಅಂದ್ಕೊಳ್ಳಿ. ನನ್ನ ಅನುಭವದ ಮುಂದೆ ನಿಮ್ಮ ವಿದ್ಯಾಭ್ಯಾಸ ಗೆಲ್ಲಕ್ಕಿಲ್ಲ. ಸುಮ್ಕೆ ಪಂದ್ಯ ಕಟ್ಟಿ ಕಳ್ಕತ್ತೀರ ಅಷ್ಟೇ. ಹಾಗಾದರೆ ಪಂದ್ಯ ಕಟ್ಟಿ. ಏನು ಭಯನಾ? ಒಪ್ಕೋತೀರಾ? ಸರಿ, ಒಪ್ಕೋತೀನಿ. ಹಾಗಿದ್ರೆ ಇವತ್ತಿಂದನೇ ಪಂದ್ಯ ಶುರು. ನೋಡುಮ್ಮ, ಅನುಭವನ ವಿದ್ಯಾಭ್ಯಾಸನ ಅಂತ. ನಡೀರಿ, ಊಟ ಮಾಡಿ. ಹೇಗಿದ್ರೂ ನಾನೇ ಗೆಲ್ತೀನಿ, ನಿಮಗೆ ಪಾಠ ಮಾಡೇ ಮಾಡ್ತೀನಿ. ಹಾಂ, ಸರಿ, ನೋಡಮ್ಮ ಯಾರು ಗೆಲ್ತಾರೆ ಅಂತ. ಬನ್ನಿ. ಬರಕ್ಕೂ ಮುಂಚೆಯ ತಡೆಯೋದೇ ಬುದ್ಧಿವಂತಿಕೆ. ಅಶೋಕ್ ಬಂದ್ರ? ನಿಮ್ಗೋಸ್ಕರನೇ ಕಾಯ್ತಿದ್ದೆ ನಾನು. ಯಾಕೆ ಅಂದರೆ ನನ್ಗೆ ಯಾವಾಗಲೂ ನಿಮ್ಮ ಬಗ್ಗೆನೇ ಚಿಂತೆ ಕಣ್ರಿ. ನೀವು ಈ ರೀತಿ ಡಿಪ್ರೆಸ್ ಆಗಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಕಣ್ರಿ. ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ನಿಜವಾಗ್ಲೂ ನನಗೆ ನಿಮ್ದೇ ಯೋಚನೆ ಆಗೋಗಿದೆ. ಇದಕ್ಕೆಲ್ಲ ಜಾನಕಿನೇ ಕಾರಣ. ಮತ್ತೆ ಶುರು ಮಾಡಬೇಡ. ಈಗಲೇ ಟೆನ್ಷನ್ ಆಗಿದ್ದೀನಿ ನಾನು. ಗೊತ್ತು ಅಶೋಕ್, ನಿಮ್ಗೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು? ನಿಜಾನ ಮುಚ್ಚಿಡಕ್ ಆಗಲ್ವಲ್ಲ. ನಿಮ್ಗೆ ಬಿಸ್ನೆಸ್ ಮಾಡೋದಕ್ಕೆ ಹೇಳಿ ಊರ್ ಜನರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿ ಈಗ ಅವಳು ಬಾವಂಗೆ ಓದು ಬರಹ ಕಲ್ಸೋಕ್ ಹೊರಟಿದ್ದಾಳೆ. ಅಣ್ಣಂಗೆ ಓದೋಕೆ ಬರೆಯೋಕೆ ಕಲಿಸ್ತಿದಾರ? ನಿಜವಾಗ್ಲೂ ನಂದಿ? ಅಶೋಕ್, ಇದು ಖುಷಿ ಪಡ್ಬೇಕಾದಂತ ವಿಷಯ ಅಲ್ಲ ಕಣ್ರಿ. ಈಗಾಗ್ಲೇ ಊರಿನ ಜನ ನಿಮಗೆ ಮರ್ಯಾದೆ ಕೊಡ್ತಿಲ್ಲ. ಬಾವ ಏನಾದ್ರೂ ಓದಿದ್ರೆ ನಿಮ್ ಕಡೆ ತಿರುಗು ನೋಡಲ್ಲ. ಎಲ್ಲ ಅವ್ರ ಕಂಟ್ರೋಲ್ಗೆ ಹೋಗುತ್ತೆ ಕಣ್ರಿ. ಹೇ ಪೆದ್ದಿ, ಹಾಗೆ ಮಾತಾಡಬೇಡ. ಅಣ್ಣ ಕಲ್ತ್ರೆ ಮನೆಗೆ ಇನ್ನೂ ಒಳ್ಳೇದು. ಅಣ್ಣ ಕಲ್ತ್ರೆ ಎಲ್ಲ ಅಣ್ಣನೇ ನೋಡ್ಕೋತಾನೆ. ನಮ್ಗೆ ಯಾವ ತೊಂದರೆನೂ ಇರಲ್ಲ. ಆದಷ್ಟು ಬೇಗ ಅತ್ತಿಗೆ ಅಣ್ಣ ಹೇಳ್ಕೊಡ್ಲಿ. ಅಶೋಕ್, ನಿಮ್ಗೆ ಯಾಕೆ ಏನು ಅರ್ಥ ಆಗ್ತಿಲ್ಲ? ಇದೆಲ್ಲ ಅವಳು ಮಾಡ್ತಿರೋ ಪ್ಲಾನು. ಏಯ್, ನಿಂಗೇನೇ ಅಂತ ದೊಡ್ಡ ಸೇಡು ಅದಕ್ಕೆ ಮೇಲೆ? ಮನೆಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಮಾಡ್ತಿದ್ದೀನಿ ಅಂತ ಬೊಂಬೆ ಹೊಡ್ಕೋತಿರ್ತೀಯ. ಈಗೇನಾಯ್ತು ನಿಂಗೆ? ಮನೆಗೆ ಬಂದ್ರೆ ನೆಮ್ಮದಿರ. ಅಶೋಕ್, ನನ್ನ ಮಾತನ್ನ ಕೇಳ್ರಿ. ನಿನ್ನ ಮಾತನ್ನ ನೀನೇ ಕೇಳ್ಕೋ. ಅಶೋಕ್, ಇಂಥ ಗಂಡ ಯಾವುದಕ್ಕೂ ಉಪಯೋಗ ಇಲ್ಲ. ಇವ್ರು ನಂಬ್ಕೊಂಡು ನಾನು ಏನು ಪ್ಲಾನ್ ಮಾಡೋಕ್ಕಾಗಲ್ಲ. ಲೇ ಮಂಜ, ಏನಾರ ಐಡಿಯಾ ಬತ್ತೇನಲ್ಲ? ಇರೋಣ, ಯೋಚನೆ ಮಾಡ್ತೀವಿ. ಸರಿ ಮಾಡು ಬಂತೇನಲ್ಲ? ಹೋಗೋಣ. ಯಾಕ್ಲ ಮಂಜ? ಮತ್ತಿನೇನಣ್ಣ,
ಎಲ್ರೂ ಓದಿದ್ರೆ ಏನೇನು ಅನುಕೂಲ ಅಂತ ಕೇಳಿದ್ರೆ ನೀನು ಓದದೇ ಇದ್ರೆ ಏನು ಅನುಕೂಲ ಅಂತ ಕೇಳ್ತಿದ್ಯಾ. ಹೆಂಗೆ ಹೇಳೋಕ್ಕಾಯ್ತದೆ? ಲವ್ ಪಾಪುಸ್ಕ ಬೇಡಕ್ಕಲ್ಲ. ಈಗ ಓದದೇ ಇದ್ದರೆ ನಾವು ಆರಾಮಾಗಿ ಜಾಲಿಯಾಗಿ ಜೀವನ ಮಾಡ್ಕೊಂಡಿರ್ಬೋದು ಅಂತ ಮೇಡಮ್ಗೆ ಅರ್ಥ ಮಾಡಿಸ್ಬೇಕು. ಹಂಗೆ ಅರ್ಥ ಮಾಡಿಸಿದ್ರೆ ಮೇಡಮ್ ನನ್ನ ಬಿಟ್ಬಿಡ್ತಾರೆ. ಅಂಥ ಇಸ್ಯ ಏನಾದರೂ ಇದ್ದರೆ ಹೇಳ. ಹಾಂ ಒಳಿತು. ಏನಿಲ್ಲ ಅದು ಅಣ್ಣೋ, ಓದಿರೋರೆಲ್ಲ ಕಿರಿಮಿಲನ್ನ ಯೋಚನೆ ಮಾಡ್ತಾರೆ. ನನಗೆ ಒಳ್ಳೆಯವನಾಗಿರೋಕ್ಕೆ ಆಸೆ, ಅದಕ್ಕೆ ನಾವು ಓದೋಕ್ಕಿಲ್ಲ ಅಂತ ಹೇಳ್ಬಿಡು. ಅಂದರೆ ಮೇಡಮ್ಮು ಕ್ರಿಮಿನಲ್ಲು ಅಂತ ಹೇಳ್ತಿದ್ಯಲ್ಲ. ಅಯ್ಯ ನೀನು ಅಯ್ಯೋ ಅಣ್ಣ, ನಾನು ಹಂಗಂದಿಲ್ಲ. ಸರಿ, ಬೇರೆ ಏನಾರ ಐಡಿಯಾ ಇದ್ರೆ ಹೇಳು. ಯಾರೇ ಹಿಂಗೆ ಮಾಡಿದ್ರೆ ಹೆಂಗೆ? ಈಗ ಓದೋದು ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಪುಸ್ತಕನೂ ಓದಬೇಕು ಅಂತ ಅನಿಸ್ತೈತೆ. ನಿಮಗೆ ಸಮಯ ಕೊಡೋಕ್ಕೆ ಆಗಕ್ಕಿಲ್ಲ. ನನಗೆ ಓದೋದಕ್ಕಿಂತ ನೀವೇ ಮುಖ್ಯ ಅಂತ ಹೇಳ್ಬಿಡು. ಕೇಳೋಕ್ಕೇನೋ ಸಂದಾಗೈತೆ, ಆದರೆ ಯಾಕೋ ಸಮಾಧಾನ ಆಯ್ತಿಲ್ಲಕ್ಕಲ್ಲ. ಬೇರೆ ಏನಾರ ಇದ್ರೆ ಹೇಳ. ಇನ್ನೊಂದು ಐಡಿಯಾ ಐತೆ, ಹೇಳ. ಅದೇನು ಹೇಳ ಮಂಜ? ಸುಮ್ಕೆ ಅದಕ್ಕೆ ಹೇಳ್ದಂಗೆ ಓದು ಬರಕ್ಕಲ್ಲಿ ಹೋಗು. ಅಯ್ಯ ನಿನ್ನ ಅಣ್ಣ, ಅದೇ ದಾರಿ ಇರೋದು. ಸುಮ್ಕೆ ಐಡಿಯಾ ಹುಡುಕ್ತೀವಿ ಅಂತ ಉತ್ತರ ಮಾಡ್ತಿದೀವಿ ಆಟೆ. ಹೋಗ್ರಾಮಣ್ಣ, ಹೋಗಿ ಕಲಿ. ಲೈ ಪೆದ್ದ, ಐಡಿಯಾ ಕೊಡೋಕೆ ಬರಲಿಲ್ಲ ಅಂದರೆ ನಂಗೆ ಬರೋಕ್ಕಿಲ್ಲ ಅಂತ ಹೇಳು. ಅದು ಬಿಟ್ಬಿಟ್ಟು ಏನೇನೋ ಹೇಳಕ್ಕೆ ಬರಬೇಡ. ಲೈ, ನಂಗೆ ಯಾರು ತವ ಐಡಿಯಾ ಕೇಳಬೇಕು ಅಂತ ಗೊತ್ತೈತಕ್ಕಲ್ಲ. ಯಾರು ತಗೋದವ್ರೆ? ಯಾರು ತವ ಯಾಕೆ? ನಮ್ಮ ಹುಡುಗರು ತವಲೆ ಕೇಳ್ತೀನಿ ಬಿಡ್ಲಾ? ಹೋಗಿ ಧಾರಾಳವಾಗಿ ಕೇಳಿ ಹೋಗಿ. ಆಯಿತು, ಕೇಳ್ತೀನಿ. ನಂಗೆ ಗೊತ್ತೈತೆ. ಇನ್ನೂ ಕ್ಯಾಮೆ ನೋಡು. ಹಾಂ, ನನಗೂ ಗೊತ್ತೈತೆ. ನನಗೆ ಕಲಿ ಅಂತ ಹೇಳಕ್ಕೆ ಬಂದ ಬಡ್ಡೆ ಇದೆ ಅವಾಗಲ್ಲೇ. ಅಲ್ಲ ಕಂಡ್ರಲ್ಲ, ನಾನು ಬಂದಿಲ್ಲಿ ಕುಂತೀವ್ನಿ. ಯಾರು ಒಂದು ಮಾತಾಡದೆ ನಿಮ್ಮ ಪಾಡಿಗೆ ನೀವು ಆಟಾಡ್ಕೊತಾ ಇದ್ದೀರಾ? ಈಗೇನು ಬಂದು ನಿನ್ನ ಪಾದ ಪೂಜೆ ಮಾಡ್ಬೇಕಾ? ಲೈ ತೊಂಡೆಕಾಯಿ, ನೀನು ಬಾ ರಮಣ, ಆಟದಲ್ಲೊಬ್ಬ ಕಡಿಮೆ ಅವನೇ. ಯಾಕ್ರಲ್ಲ ಬಾಲನ್ನ ಆಟಕ್ಕೆ ಸೇರಿಸ್ಕೊಂಡಿಲ್ವಾ? ಲೈ ಯಾಕ್ಲ ಬಾಲ್ ಆಟಾಡ್ತಿಲ್ಲ? ಮಂಡಿ ನೋವು ರಮಣ. ಲೈ ಸುಮ್ಕಿರಲ್ಲ. ಲೈ ಬಾಲು, ಅಲ್ಲ ಕಣ್ಲ, ಈ ವಯಸ್ಸಾಗೆ ಮಂಡಿ ನೋವು ಅಂತೀಯಲ್ಲ. ಅದಕ್ಕೆ ಹೇಳೋದು ಇವೆಲ್ಲ ಕುರುಕ್ ತಿಂಡಿ ತಿನ್ಬೇಡಿ ಅಂತ. ಲೈ, ಇಲ್ಲಿ ಹತ್ರದಾಗ ಯಾರ ಮನೆ ಐತ್ಲಾ? ನಮ್ಮನೆ ರಮಣ. ಮನೆಗೆ ಹೋಗ್ಬಿಟ್ಟು ನಾನು ಹೇಳ್ದೆ ಅಂತೇಳಿ ಅಮ್ಮನ ತವ ಹೊಸಿ ಕೊಬ್ಬರಣೆ, ಬಿಸಿನೀರು, ಬಟ್ಟೆ ಎತ್ಕವ ಹೋಗು. ಲೇ ಬಾಲು, ಕಾಲು ಕೊಡ್ಲ ಇಲ್ಲಿ. ಮೆತ್ಕೆ 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 ಆಯ್ತು. ಇಲ್ಲೋಯ್ತೈತಾ? ಇಲ್ಲಿ ಇಲ್ಲ ಇಲ್ಲಿ ಇಲ್ಲ, ಏನು ಹಾಕಿಲ್ಲ, ಸುಮ್ಕಿರ್ಲ. ಬಿರ್ನೆ ಬರ್ಲಾ? ಕೊಡ್ತೈತೆ ನೀರು. ಸುಮ್ಕಿರೋ ಎಲ್ಲ ಸರಿತಿದೆ. ಏನು ಹಾಕಿಲ್ಲ ಸುಮ್ಕಿರೋ. ಇಲ್ಲಲ್ವಾ?
ಆಯ್ತು ಇರ್ಲಾ ಆಯ್ತು ಇರ್ಲಾ ತಡ್ಕ ಇರ್ಲಿಲ್ಲ ಬಲೋ ಇವಾಗ ಕಾಲ್ ಮಾಡಿಸು ಆಯ್ತು ಬಿಡ್ಲಾ ಏಯ್ ಒಂದಕ್ಕಿಂತ ಸರಿ ಹೋಗ್ಬಿಡಕ್ಕಿಲ್ಲಕ್ಕಲ್ಲ ದಿನ ಮಾಲೀಸ್ ಮಾಡ್ತಾ ಇರಬೇಕು ಸಾಕ ಕೊಡ್ತಾ ಇರಬೇಕು ಆಗ ಸರೋಯ್ತದೆ ನಿಮ್ಮ ಅಪ್ಪ ಹಿಂಗೆ ಹೇಳು ಮಾಲೀಸ್ ಮಾಡೋಕ್ಕೆ ಹಾಂ ಇನ್ಮೇಕೆ ಬಾಲು ನಮ್ಮ ಜೊತೆ ಆಟ ಆಡಕ್ ಬರ್ಬೋದಾ? ಓ ಆರಾಮಾಗಿ ಬರ್ಬೋದಕ್ಕಲ್ಲ ಸೂಪರ್ ರಮಣ, ನೀನು ಸೂಪರ್. ರಮಣ, ನಮ್ ನುಡಿಕೊಂಡ್ ಬಂದಿದ್ದಿಲ್ಲ, ಏನಿಸ್ಯಾ? ಓ ಕರೆಕ್ಟು ನೋಡು ಅದನ್ನೇ ಮರ್ತ್ಬಿಟ್ಟಿದ್ದೀನಿ. ಈಗ ನಿಮ್ಮ ತವ ಒಂದು ದಿವಸ ಕೇಳಬೇಕು ಕೊಂಡ್ರಲ್ಲ. ಅದೇನು ಹೇಳು ರಮಣ, ಮಾಡ್ತೀನಿ. ಲೇಯ್ ನೀನು ಒಬ್ಬ ಮಾತ್ರ ಅಲ್ಲ, ನೀವೆಲ್ಲರೂ ಹೇಳ್ಬೇಕು. ಇವಾಗ ನೀವೆಲ್ಲ ಈ ಸ್ಕೂಲ್ಗೆ ಹೋಗಿ ಓದ್ತಾ ಇದ್ದೀರಲ್ವಾ, ಓದೋದ್ರಿಂದ ಏನೇನೆಲ್ಲ ಉಪಯೋಗ ಆಯ್ತದೆ, ಓದದೇ ಇದ್ರೆ ಏನೇನೆಲ್ಲ ನಷ್ಟ ಆಯ್ತದೆ ಅಂತ ನೀವೆಲ್ಲರೂ ನಂಗೆ ಹೇಳ್ಬೇಕು. ಓದೋದ್ರಿಂದ ಏನಾಯ್ತು ಉಪಯೋಗ? ಬರೀ ಮಣ್ಣು. ಉಪಯೋಗನೂ ಆಯ್ತೆ ಕಲ, ಸಂದಾಕ್ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಬರ್ತದೆ. ಮಾರ್ಕ್ಸ್ ಬಂದ್ಮ್ಯಾಕೆ? ಒಳ್ಳೆ ಮಾರ್ಕ್ಸ್ ಬಂದ್ರೆ ಒಳ್ಳೆ ಕಾಲೇಜಿಗೆ ಸೇರ್ಬೋದು. ಆಮ್ಯಾಕೆ? ಒಳ್ಳೆ ಕಾಲೇಜಿಗೆ ಸೇರಿದ್ರೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಸಂಬಳ ಬರ್ತದೆ. ಒಳ್ಳೆ ಸಂಬಳ ಬಂದ್ರೆ ಒಳ್ಳೆ ಹುಡುಗಿ ಕೊಟ್ಟು ಮದ್ವೆ ಮಾಡ್ತಾರೆ. ಆಮ್ಯಾಕೆ ನಿನ್ ತರ ಬುಲೆಟ್ ಗಾಡಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅಷ್ಟೇನಾ? ವ್ಯವಸಾಯಕ್ಕಿಂತ ಒಳ್ಳೆ ಕೆಲಸ ಇನ್ನೇನೈತೆ ಅಂದರೆ ನಂಗೆ ಒಳ್ಳೆ ಕೆಲಸ ಐತೆ, ಒಳ್ಳೆ ಎಂಡ್ರು ಸಿಕ್ಕವ್ರೆ, ಬುಲೆಟ್ ಗಾಡಿ ಐತೆ. ಲೈ ಓದ್ದೇನೆ ಇಷ್ಟೆಲ್ಲ ಸಿಕ್ತೈತಲ್ರಲ್ಲ, ಮತ್ತೆ ಯಾಕೆ ಓದಬೇಕು? ನೀ ಬಿಡು, ಸುಖಜೀವಿ ಸಿಗದೆ ಇರ್ತೈತಾ? ಅರೆ ವಾ, ಸೂಪರ್ ಕಂಡ್ರಲ್ಲ. ಇನ್ಮ್ಯಾಕೆ ಈ ವಿದ್ಯಾಭ್ಯಾಸ ಇದನ್ನೇ ಹೋಗಿ ಮ್ಯಾಡಮ್ಮಿಗೆ ಹೇಳ್ಬೇಕು. ಯಾಕೆ ರಮಣ ಇದೆಲ್ಲ? ಏನಿಲ್ಲ ಕಂಡ್ರಲ್ಲ. ಸರಿ, ನೀವು ಆಟ ಆಡ್ಕೊಳ್ಳಿ, ನಾನು ಬರ್ತೀನಿ. ಹಾಂ ಬಾಳಮ್ಮ, ಸರ್ದವ, ನಿಮಗೊಂದು ವಿಷಯ ಗೊತ್ತಾ? 7 ದಿನ ಗೊತ್ತಾ ಅಂತ ಕೇಳಿದ್ರೆ ಹೆಂಗ್ಲ ಗೊತ್ತೈತದೆ? ಮತ್ತೆ ಸಂದಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗ್ತದೆ, ಒಳ್ಳೆ ಸಂಬಳ ಸಿಗ್ತದೆ, ಆಮೇಲೆ ಒಳ್ಳೆ ಎಂಡ್ರು ಸಿಗ್ತಾಳಂತೆ. ಆಮೇಲೆ ಬುಲೆಟ್ ಗಾಡಿಯ ತಕೊಂಡು ಆರಾಮಾಗಿ ಊರೆಲ್ಲ ಸುತ್ತಬೋದಂತೆ. ಇವಾಗ ನಂತವ ಇವೆಲ್ಲ ಇಲ್ವೇ? ಹ್ಞೂ ಐತೆ. ಅದಕ್ಕೇನಿವಾಗ? ಆದ್ರೂ ನಂತಾವ್ ಯಾಕೆ ಹೇಳ್ತಿದೀಯಾ? ಸುಮ್ಕೆ ಅರ್ಥ ಆಲಿ ಅಂತ. ಹ್ಞೂ
ಪುಟ್ಟಮ್ಮೆ ಇರ್ಲ ಬಾರ್ಲ ಏನಿಲ್ಲ ಉಡ್ನೆ ಎತ್ತಿದ್ಯಾ ಹಾಕ್ ಏನಿಲ್ಲ 90 kg ಅದೇ ಅಂಬ್ರಿಸ ಹಾಕ್ಲ 50 kg ಅಣ್ಣವು ಹೆಂಗಣ ಇಳಿಸ್ತಿದ್ದಂಗೆ ತೂಕ ಇಡ್ತಿದ್ಯಾ? ಲೇ ಅದೆಲ್ಲ ಅನುಭವಕ್ಕಲ್ಲ ಅನುಭವ. ಓ ಇದ್ರೂ ಇರ್ಬೋದು ಬಿಡೋಣ. ಸರಿ ಹೋಗು ಎತ್ಕಮ್ಮ ಹೋಗು. ಹಾಂ ಸರಿ ಕಣಣ್ಣ. ಸರ್ದವ ಕುಡಿಯೋಕೆ ನೀರು ತಕಬ. ಬರ್ತೀನಿರ್ಲ. ನೋಡಿದ್ರ ನಾನು ಓದಿಲ್ಲ ಅಂದ್ರೂ ನಂಗೆ ಎಲ್ಲ ಗೊತ್ತಾಯ್ತದೆ. ಸಾಕು ಸುಮ್ಮನೆ ರೀ. ನೀವು ಹೇಳಿದ ಸರಿನೋ ತಪ್ಪೋ ಯಾರಿಗೆ ಗೊತ್ತು? ನನ್ನ ಅನುಭವದ ಮ್ಯಾಕ್ ನಂಬಿಕೆ ಇಲ್ವಾ ನಿಮಗೆ? ಅದೋಗ್ಲಿ ತೂಕ ಹೇಳಿದ್ರು ನಂಬಿಕೆ ಇಲ್ವಾ? ಇಲ್ಲ. ಸರಿ ಬನ್ನಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಇದು ಸೇರ್ ಲೆಕ್ಕದಾಗ ಹೋದರೆ ಒಂದು 70 ಸೇರ್ ಐತೆ. ಬನ್ನಿ. ಇದು ಒಂದು 74 ಸೇರ್ ಬರ್ತದೆ. ಏನು ಎತ್ ನೋಡಿದ ತಕ್ಷಣ ಹೇಳಕ್ಕೆ ನೀವೇನು ರೋಬೋನ ರಾಮೋರೆ? ತಮಾಷೆ ಮಾಡಬೇಡಿ. ಆಯಿತು ನಗದು ನಿಲ್ಲಿಸಿ. ಈಗಲೂ ಅನ್ನಿ ಇದನ್ನ ಸುರಿದು ಲೆಕ್ಕ ಹಾಕಿ ನೋಡಮ್ಮ ನಾನು ಹೇಳಿದ ಸರಿನಾ ತೆಪ್ಪ ಅಂತ. ಸರಿ ನಾನು ರೆಡಿ. ಹಂಗನ್ನಿ ಮತ್ತೆ. ಲೆಕ್ಕಾಕಮ್ಮ. ಹಾಂ ಒಂದು 2 5 6 10 24 25 26 30 31 39 45 49 50 60 61 70 71 72 73 74 ಹೆಂಗೆ ನಮ್ಮರೆ ರೋಬೋ ಅಲ್ಲ ರಾಮ. ಏನೋ ಅಕಸ್ಮಾತಾಗಿ ನೀವು ಹೇಳ್ದಷ್ಟೇ ಇದೆ ಅಷ್ಟೇ. ಹಂಗಾರೆ ಇನ್ನೊಂದು ಮೂಟೆ ನೋಡಮ್ಮ. ಏನು ಬೇಡ. ರಾಮು ಅವರೇ ಇದೇನೋ ಸರಿ, ಆದರೆ ಬೇರೆ ವಿಷಯಗಳಲ್ಲಿ ಹೇಗೆ? ಅದಕ್ಕೆಲ್ಲ ವಿದ್ಯಾಭ್ಯಾಸ ಬೇಕೇ ಬೇಕು. ಜನರನ್ನ ಮರ್ಯಾದೆ, ವಿಶ್ವಾಸ, ಗೌರವ ಇದೆಲ್ಲ ಗಳಿಸ್ಬೇಕು ಅಂದರೆ ವಿದ್ಯಾಭ್ಯಾಸ ಕಲೀಲೇಬೇಕು.
ಇಲ್ಲ ಅಂದರೆ ಜನ ಮೋಸ ಮಾಡ್ತಾರೆ.